ನಾನು ನೋಡ್ತಾ ಇದ್ದೀನಿ ತಾನೇ. ರಾತ್ರಿ ನೋಡಿರಲ್ವಾ, ಮತ್ತೆ ಹೋಗಿ ನೋಡ್ಬೇಕು ಅದನ್ನ. ನೀನ್ ಮಾತ್ರ RCB ಮ್ಯಾಚ್ ಇದ್ರೆ ಸೋತಿರೋದನ್ನು ಮತ್ತೆ ನೋಡ್ತೀಯಾ? ಹೋಗಮ್ಮ. Come on, director. Salam, salam, star maker. Illi ella bari actors. Begu ಒಳ್ಳೆ character. ಕಾಲೇಜ್ ಇರೋವಾಗಲೇ ಚೆನ್ನಾಗಿರೋದು, ಮನೇಲಿ ಹಿಂದೆ ಆಡ್ದ ಆಟ ಆಗೋಗೈತೆ. ಅವರಂತೂ ನಿನ್ನ ಮಾತಾಡ್ಸೋದೇ ಬಿಟ್ಬಿಟ್ರು. ನನಗೆ ಬಂದೈತೆ ತಲೆ. ಕರೆಂಟ್ ಹೋಯ್ತಾ? ಅಯ್ಯೋ, ಈ ಮಿಕ್ಸಿಗೆ ಬೇರೆ ಹಾಕ್ಕೋಬೇಕಿತ್ತಲ್ಲೋ. ಹಾಂ, ಟಿ ವಿ ಹೋಯ್ತು, ಮೊಬೈಲ್ ಬಂತಾ? ರಾತ್ರಿ ಎಲ್ಲ ಮೊಬೈಲ್ ಹಿಡ್ಕೊತೀಯ, ಮಧ್ಯಾಹ್ನ ಎದ್ದೊಳ್ತೀಯ, ತಿಂಡಿನ ಊಟ ಟೈಮ್ ತಿನ್ನೋದು, ತಿರ್ಗಾ ಟಿ ವಿ ನೋಡೋದು, ಇಲ್ಲಾಂದರೆ ಆಚೆ ಸುತ್ತಾಡ್ಕೊಂಬರೋದು. ಇಷ್ಟು ಬಿಟ್ಟರೆ ಇನ್ನೇನಪ್ಪ ಮಾಡಿದ್ಯಾ ನೀನು? ನನಗೂ ನಿನ್ನ ಹತ್ರ ಬಡ್ಕೊಂಡು ಸಾಕಾಗೋಗೈತೆ. ನಾನು ಹೇಳೋದನ್ನ ಕಿವಿ ಮೇಲೆ ಹಾಕೊಳ್ಳಲ್ಲ ಅಂತೀಯಲ್ಲ ನೀನು. ಕಣ್ಣು ನೋಡಮ್ಮ. మరపురాని మృదు భావమే కిలకిలని తలుపులే నీ కళ్ళ మెరుపులే కవ్విస్తూ కనపడే గుండెలోతులో ఏం చేస్తున్నా నేను ఏ చోట ఉన్నా చూస్తూనే ఉన్నా కోటి స్వప్నాల ప్రేమ రూపము ఉండే కోసి అందులో దాచి పూజించనా రక్తమందారాలతో కాలాన్నే మనం తిరిగి వెనకకే తోదామా మళ్ళీ మన కథనే రాదామా ఎలా విడిచి బతకనే పిల్లారా నువ్వే కనబడవా నలివా గులాబీ హూవే ముగిల ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವೋ ನಗು. ಒಂದು ಲೈಟ್ಸ್ ಕೊಡಿ. 5 ರೂಪಾಯಿ ಚೇಂಜ್ ಇಲ್ಲ, ಚಾಕ್ಲೇಟ್ ಕೊಟ್ಬಿಡ್ಲಾ? ಹಾಂ. ಇಲ್ಲಿ ಅಂಗಡಿ ಮುಂದೆ ಸೇದಬೇಡಿ, ಸ್ವಲ್ಪ ಆ ಕಡೆ ಹೋಗಿ. ಹಲೋ, ಏನು ಮಾಡ್ತಿದ್ಯಾ? ಸೇದ್ತಾ ಇದ್ದೀನಿ. ಓ, ನೆನ್ಪಿರ್ಲಿ, ಇನ್ನು 5 ಸಿಗರೇಟ್ ಲಾಸ್ಟ್. ಎಲ್ಲಿದ್ಯಾ ನೀನು? ಇಲ್ಲೇ ಈಚೆ ಬಂದಿದ್ದೆ. ಅದು ರೂಮ್ ಮೇಟ್ ಹೊರಗೆ ಹೋಗಿದ್ರು, ನಿನ್ ನೆನ್ಪಾಯ್ತು. ಬರಂಗಿದ್ರೆ ಬರ್ತೀಯಾ? ಅದೆಲ್ಲ ಪ್ರಾಬ್ಲಮ್ಮು. ನಿಮ್ಮ ಮನೆ ಹತ್ರ ಇರೋ ಅಜ್ಜಿ ಇಲ್ಲ ಅಂದ್ರೆ ಬೇಕಾದ್ರೆ ಬರ್ತೀನಿ. ಓ, ಮತ್ತೆ ಅವತ್ತಿನ ತರ ಆದ್ರೆ ಅಂತ. ಅದೇ ಮತ್ತೆ. ಸರಿ, ಅವ್ರು ಹೋಗಿದ ತಕ್ಷಣ ಕಾಲ್ ಮಾಡ್ತೀನಿ. ಸರಿ ಆಯ್ತಾಯ್ತು ಬಿಡು. ಹಾಂ.
ಸಾರಿ ಸ್ವಲ್ಪ ಮನೆ ಹತ್ರ ಡ್ರಾಪ್ ಮಾಡ್ತೀರಾ? ಅರ್ಜೆಂಟ್ ಇದೆ, ಟ್ರೈನಿಗೆ ಬೇರೆ ಹೋಗಬೇಕು, ಲೇಟ್ ಆಗ್ತಿದೆ. ಪ್ಲೀಸ್. ಸರಿ ಹತ್ಕೊಳ್ಳಿ. ಥ್ಯಾಂಕ್ಸ್. ಇಲ್ಲಿ ಲೆಫ್ಟ್. ಇಲ್ಲಿ ರೈಟ್. ಆಂಟಿ, ನಮ್ಮ ಚಿನ್ನು ಏನಾದರೂ ನೋಡಿದ್ರಾ? ಈಗಷ್ಟೇ ಸ್ಕೂಲ್ ವ್ಯಾನಲ್ಲಿ ಬಂದ್ಲಲ್ಲ. ಇಲ್ವಲ್ಲಮ್ಮ, ಇಷ್ಟೊತ್ತು ನಾನು ಒಳಗಿದ್ದೆ, ಇವಾಗ ತಾನೇ ಈಚೆ ಬಂದೆ. ವ್ಯಾನ್ ಬಂದಿದ್ದು ಸೌಂಡ್ ಆಯಿತು, ಮಕ್ಕಳೆಲ್ಲ ಕೂಗಾಡ್ಕೊಂಡು ಹೋಗ್ತಿದ್ರು. ಆದರೆ ಚಿನ್ನನ್ ನೋಡಿಲ್ವಲ್ಲಮ್ಮ. ವ್ಯಾನ್ ಬಂದೋಗಿ ಏನು 20 ನಿಮಿಷ ಅರ್ಧ ಗಂಟೆ ಆಗಿರ್ಬೋದಮ್ಮ. ಆಂಟಿ, ನಮ್ಮ ಚಿನ್ನು ಏನಾದರೂ ನೋಡಿದ್ರಾ? ಈಗಷ್ಟೇ ಸ್ಕೂಲ್ ವ್ಯಾನಿಂದ ಬಂದ್ಲಲ್ಲ. ಇಲ್ವಲ್ಲ, ನೋಡಿಲ್ವಲ್ಲ. ನಾವು ಈಗ ತಾನೇ ಶಾಪಿಂಗಿಂದ ಬಂದ್ವಿ. ಅವ್ರ ಅಪ್ಪನೇ ಡೈಲಿ ಸ್ಕೂಲಿಂದ ಕರ್ಕೊಂಡು ಬರ್ತಿದ್ರಲ್ಲ ಬೈಕ್ನಲ್ಲಿ. ಇಲ್ಲ ಆಂಟಿ, ಇವತ್ತು ಅವಳು ವ್ಯಾನಲ್ಲಿ ಬರಬೇಕಿತ್ತು. ನನ್ನ ಮನೆಗೆ ಬರ್ಬೇಕಾದ್ರೆ ನೋಡಿದೆ, ಸ್ಕೂಲ್ ಬಸ್ಸು ನನ್ನ ಮುಂದೆ ಪಾಸ್ ಆಯಿತು. ಆಂಟಿ, ಮತ್ತೆ ನೀವು ಮನೆ ಹತ್ರ ಬಂದು ನೋಡಿದಾಗ ನಮ್ಮ ಚಿನ್ನು ಅಲ್ಲಿ ಕೂತಿರ್ಲಿಲ್ವಾ? ಓ, ನಾನು ನಿಮ್ಮ ಮನೆ ಕಡೆ ಅಬ್ಸರ್ವ್ ಮಾಡಿಲ್ಲಪ್ಪ. ಚಿನ್ನು ಅಂದರೆ ಯಾರು? ನಮ್ಮ ಅಕ್ಕನ ಮಗಳು, UKG ಓದ್ತಿದ್ದಾಳೆ. ಏನು ಸ್ಕೂಲಿಂದ ಬಂದಿಲ್ವಾ? ಇಲ್ಲೇ ಕೂತಿರ್ತಾಳೆ ಅಂದ್ಕೊಂಡೆ, ಆದರೆ ಈಗಿಲ್ಲ. ಅಲ್ಲ, ನೀವೇನೈತೆ ಅಂತ ಕರೆಕ್ಟಾಗಿ ಹೇಳಿದ್ರೆ ನಾನು ಸ್ವಲ್ಪ ಹೆಲ್ಪ್ ಏನಾದರೂ ಮಾಡ್ಬೋದೇನೋ. ಆ್ಯಕ್ಚುಲಿ ನಮ್ಮದು ಮೈಸೂರು. ಇಲ್ಲಿ ನಮ್ಮ ಅಕ್ಕನ ಮನೆಗೆ ರಜಕ್ಕೆ ಅಂತ ಬಂದಿದ್ದೆ. ಇಲ್ಲಿ ನಾನು, ಚಿನ್ನು, ಭಾವ ಅಷ್ಟೇ ಇರೋದು. ದಿನ ಭಾವನೇ ಚಿನ್ನ ಸ್ಕೂಲಿಂದ ಕರ್ಕೊಂಬಂದುಬಿಟ್ಟು ಮತ್ತೆ ವಾಪಸ್ ಆಫೀಸ್ಗೆ ಹೋಗ್ತಿದ್ರು. ಇವತ್ತು ನಾವು ಊರಿಗೆ ಹೋಗಬೇಕಿತ್ತು, ಆದರೆ ನಮ್ಮ ಭಾವ ಬೆಳಿಗ್ಗೆ... ಅದೇ ಮ್ಯಾನೇಜರ್ಗೆ ಹೇಳಿದ್ದೀನಿ 3 ದಿನ ಆಗುತ್ತೆ ಬರಕ್ಕೆ ಅಂತ. ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಇವತ್ತು. ಸೊ ನಾನು ಮಧ್ಯಾಹ್ನ ಊಟಕ್ಕೆ ಮನೆಗೇನು ಬರೋಕ್ಕಾಗಲ್ಲ, ಇಲ್ಲೇ ಕ್ಯಾಂಟೀನಲ್ಲೇ ತಿನ್ಕೊಂತೀನಿ. ಆಮೇಲೆ ಚಿನ್ನ ಸ್ಕೂಲ್ಗೆ ಕಾಲ್ ಮಾಡಿ ಹೇಳಿದ್ದೀನಿ, ನನ್ಗೆ ಇವತ್ತು ಸ್ಕೂಲ್ ಹತ್ರ ಬರಕ್ಕಾಗಲ್ಲ, ಅದಕ್ಕೆ ಇವತ್ತು ಒಂದಿನ ಸ್ಕೂಲ್ ಮನೇಲಿ ಡ್ರಾಪ್ ಮಾಡಿ ಅಂತ. ಅವರು ಸರಿ ಆಯ್ತು ಅಂದಿದ್ದಾರೆ. ನೀನು ಅವ್ಳು ಬರೋ ಅಷ್ಟರಲ್ಲೆಲ್ಲ ಫುಲ್ ರೆಡಿ ಆಗಿದ್ದು, ಅವ್ಳು ಬಂದ ತಕ್ಷಣ ಕರ್ಕೊಂಡು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಬಂದ್ಬಿಡಿ. ನಾನು ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಡ್ತೀನಿ. 5:15 ತಾನೇ ಟ್ರೈನು? ಹಂಗಂತ ಲೇಟ್ ಮಾಡಕ್ ಹೋಗ್ಬೇಡ್ರಿ, ರೆಡಿಯಾಗಿ ಇಬ್ರು ಹುಷಾರಾಗಿ ಬೇಗ ಬನ್ನಿ. ಆಮೇಲೆ ನಾನು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು TV ನೋಡ್ಬಿಟ್ಟು ಮಲ್ಕೊಂಬಿಟ್ಟೆ. ಎದೋಳು ಅಷ್ಟೊತ್ತು ಟೈಮ್ ಆಗಿಬಿಟ್ಟಿತ್ತು. ನನ್ನ ಪಡಿ ನಾನು ರೆಡಿಯಾಗಿ ಮನೆಯೆಲ್ಲ ಲಾಕ್ ಮಾಡ್ಕೊಂಡು ಬಂದೆ. ಇಲ್ಲಿ ಬಸ್ ಸ್ಟಾಪಲ್ಲಿ ಅವ್ಳು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿದ್ದು ಒಂದು ಹುಡುಗನ ನೋಡಿ ಅವಳು ನೆನಪಾಯ್ತು. ಅದಕ್ಕೆ ವಾಪಸ್ ಬರ್ತಿದ್ದೆ, ಆ ದಾರಿಲಿ ನೀವು ಸಿಕ್ಕ್ರಿ. ಅಯ್ಯೋ, ನಮ್ಮ ಭಾವನೆ ಕಾಲ್ ಮಾಡ್ತಿದ್ದಾರೆ ನೋಡಿ. ಅಲ್ವಾಗ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಇರಿ ರಿಸೀವ್ ಮಾಡಿಬಿಡಿರಿ. ನಿಮ್ಮ ಚಿನ್ನೋದು ಯಾವುದಾದ್ರೂ ಫ್ರೆಂಡ್ಸ್ ಮನೆ ಇದೆ ಹತ್ರದಲ್ಲಿ ಎಲ್ಲಾದರೂ? ಇಲ್ಲ, ಅವಳ ಹತ್ರ ಜಾಸ್ತಿ ಫ್ರೆಂಡ್ಸ್ ಮನೆಗೆಲ್ಲ ಹೋಗಲ್ಲ. ಹತ್ರ ಫ್ರೆಂಡ್ಸ್ ಮನೆ ಇದೆ ಅಕ್ಕಪಕ್ಕದಲ್ಲಿ ಎಲ್ಲಾದರೂ? ಇಲ್ಲೇ ಡೌನಲ್ಲಿ ಒಂದಿದೆ. ಸರಿ, ನೋಡೋಣ ಮನೆ ಎಲ್ಲೊಂದು ಸಲ. ಆಂಟಿ, ನಮ್ಮ ಚಿನ್ನು ಏನಾದರೂ ನೋಡಿದ್ರಾ? ಇಲ್ಲಿ ಬಂದಿಲ್ವಲ್ಲ, ಅಲ್ಲಿ ಸ್ನೇಹಾರ್ ಮನೆ ಹತ್ರ ಹೋಗಿರ್ಬೋದು, ಕೇಳಿ ನೋಡಿ. ಆಂಟಿ, ಸ್ನೇಹವ್ರ ಮನೆಯಲ್ಲಿರೋದು ಈ ಕಡೆಯಿಂದ ಲಾಸ್ಟ್ ಮನೆ. ಸರಿ ಆಂಟಿ. ಇಲ್ಲ, ನಾವು ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ಯಾರೋ ಒಂದು ಹೆಂಗ್ಸ್ ಬಂದರು. ಮೇ ಬಿ ಪರಿಚಯದವ್ರ ಥರ ಇದ್ರು ಅನಿಸುತ್ತೆ. ಏನು ಪರಿಚಯದವ್ರಾ? ಹಾಂ, ಚಿನ್ನನ ಎತ್ಕೊಂಡೆಲ್ಲ ಮಾತಾಡಿಸ್ತಾ ಇದ್ರು. ಅವಳು ನಗ್ತಾನೆ ಮಾತಾಡ್ತಿದ್ಲು. ಸ್ವಲ್ಪ ವೈಟ್ಗೆ ದಪ್ಪಕ್ಕೆ? ಹಾಂ, ಅವರೇ. ಓ ಸರಿ ಆಂಟಿ. ಇಲ್ವಾ? ಇಲ್ಲ, ಅವಳು ಅತ್ತೆ ಮನೆಗೆ ಹೋಗಿದ್ದಾಳಂತೆ. ಅತ್ತೆ ಮನೆಗ? ಹಾಂ, ಅವಳು ಸ್ಕೂಲಿಂದ ಹಂಗೆ ಅತ್ತೆ ಮನೆಗೆ ಹೋಗಿದ್ದಾಳೆ. ಇವಾಗ ನಾವು ಅಲ್ಲಿ ಹೋದರೆ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಕರೆಕ್ಟಾಗಿದೆ ಟೈಮು. ಮತ್ತೆ ಮನೆಯಲ್ಲಿರೋದು? ಇಲ್ಲ, ಚಂದ್ರಳೆ ಭಟ್. ಪ್ಲೀಸ್. ನೋಡಲ್ಲೇ ಹೋಗ್ಬೋದಿತ್ತಲ್ಲ, ಸುಮ್ಮನೆ ಈ ಕಡೆ. ಇಲ್ಲ, ಹತ್ರ ಆಗ್ತಿ ಕಡೆ ಸ್ವಲ್ಪ ಬೇಗ ಹೋಗ್ಬೋದು ಆ್ಯಕ್ಚುಲಿ. ನಾನು ಇಷ್ಟೊತ್ತಿಗೆ ರೈಲ್ವೆ ಸ್ಟೇಷನಲ್ಲಿ ಇರಬೇಕಿತ್ತು. ನೀವೊಂದು ಕೆಲಸ ಮಾಡಿ, ನಿಮ್ಮ ಮತ್ತೆ ಕಾಲ್ ಮಾಡಿ ಮನೇಲಿ ಇರೋಕ್ಕೆ ಹೇಳಿ. ಯಾಕಂದರೆ ಅವರು ಮಗು ಬಂದಿದೆ ಅಂತ ಬೇಕರಿಗೋ ಪಾರ್ಕೇನು ಹೋಗ್ಬಿಟ್ರೆ ನಿಮ್ಗೆ ಲೇಟ್ ಆಗುತ್ತೆ ಆಮೇಲೆ.
ನನ್ನ ಫೋನಲ್ಲಿ ಯಾಕೋ ಕನೆಕ್ಟ್ ಆಗ್ತಿಲ್ಲ, ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ? ರೈಟ್ ಸೈಡ್ ಜೋಬಳಿ ನೋಡಿ, ತಗೊಳ್ಳಿ. ಪಾಸ್ವರ್ಡ್ 1974. ಹಲೋ ಅತ್ತ, ನೇನು ಸಿರಿ? చెప్పಮ್ಮ. ಸ್ವಲ್ಪ ಸರಿ ನಿಲ್ಲಿಸಿ, సరి కేಳಿಸ್ತಿಲ್ಲ. హలో హలో అత్త, చిన్నుని ఎక్కడికి తీసుకు వెళ్ళొద్దండి, నేను వస్తున్నాను. చిన్ననా? అది ఇంట్లో లేదు కదా. ఇప్పుడు చిన్ను ఇంట్లో లేదా? లేదమ్మా, నేను స్కూల్ దగ్గర పోయినప్పుడు పిలిచాను, అది రాలేదు. ಏನಂತೆ? ಚಿನ್ನು ಅಲ್ಲೂ ಇಲ್ವಂತೆ. ಅಲ್ಲೂ ಅಲ್ಲ, ನಮ್ಮ ಚಿನ್ನು ಗೊತ್ತಿತ್ತಾ ಇವತ್ತು ಅಪ್ಪ ಬರಲ್ಲ, ನಾನು ಸ್ಕೂಲ್ ಮೇಲೆ ಹೋಗ್ಬೇಕು ಅಂತ? ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅವಳು ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಸ್ಕೂಲ್ ಇದ್ದಾಳೆ ಅನ್ಸುತ್ತೆ. ಸೂತ ನೋಡೋಣ ಬನ್ನಿ ಒಂದ್ಸಲ. ಕೂತ್ಕೊಳ್ಳಿ, ನೋಡೋಣ, ಬೇಗ ನೋಡೋಣ. ಇದೇ ನಿಲ್ಲಿಸಿ. ಆಕ್ಚುಲಿ UKG B ಸೆಕ್ಷನ್. ಅವಳು ಆವಾಗಲೇ ವ್ಯಾನಲ್ಲಿ ಓದ್ಲಪ್ಪ. ಡೈಲಿ ಅವ್ರ ಅಪ್ಪನೇ ಸ್ಕೂಲಿಂದ ಕರ್ಕೊಂಡು ಹೋಗ್ತಿದ್ರಲ್ವಾ? ಅವ್ರ ಅಪ್ಪ ಬೆಳಿಗ್ಗೆ ಫೋನ್ ಮಾಡಿ ಇವತ್ತೊಂದು ದಿನ ವ್ಯಾನ್ನಲ್ಲಿ ಬಿಡು ಅಂತ ಹೇಳಿದ್ರು. ಅದನ್ನು ನೀವು ಕರೆಕ್ಟಾಗಿ ನೋಡಿದ್ರೆ ಅವಳೇನಂತ? ನಾನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ, ನಮಗೆ ಗೊತ್ತಾಗಲ್ವಾ? ಆಗಲೇ ನಾನೇ ನನ್ನ ಕೈಯಾರ ವ್ಯಾನ್ ಹಚ್ಚಿದ್ದೀನಿ, ಅರ್ಧ ಗಂಟೆ ಆಯಿತು. ಯಾರಾದರೂ ಕಿಡ್ನ್ಯಾಪ್ ಥರ ಏನಾದರೂ? ನಂಗೇನು ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕನ್ಸುತ್ತೆ ಅಷ್ಟೇ. ಅಯ್ಯೋ, ಅವಳು ಕಾಣಿಸ್ತಿಲ್ಲ ಅಂತ ಗೊತ್ತಾದರೆ ನಾನು ಏನಂತ ಹೇಳಿ? ನನ್ನ ಬಸ್ ಸ್ಟಾಪಿಗೆ ಬಿಟ್ಬಿಡಿ, ನಾನು ಊರಿಗೆ ಹೋಗ್ತೀನಿ. ಅಲ್ಲ, ಫೋಟೋಸ್ ಮಾಡಿ ಹೇಳ್ಬೇಡಿ ನಿಮ್ಮ ಭಾವನಿಗೆ, ಯಾವಾಗ ಗೊತ್ತಾಗ್ಲೇಬೇಕಲ್ಲ. ಇಲ್ಲ, ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನೀವು ನನ್ನ ಕರ್ಕೊಂಡು ಹೋಗಿ ಬಸ್ ಸ್ಟಾಪಲ್ಲಿ ಬಿಟ್ಬಿಡಿ, ನಮ್ಮ ಊರಿಗೆ ಹೋಗ್ತೀನಿ. ನೀವೀಗ ಬಸ್ಸಲ್ಲಿ ಹೋದ್ರೆ ಲೇಟ್ ಆಗುತ್ತೆ, ಅದ್ರ ಬದಲು ನಾನೇ ಸ್ಟೇಷನ್ವರೆಗೂ ಬಿಟ್ಟು ಬೇಕಾದ್ರೆ ನಿಮ್ಮ ಭಾವನ ಹತ್ರ ಮಾತಾಡ್ತೀನಿ ಬನ್ನಿ. ಇಲ್ಲ, ನನ್ನ ಬಸ್ ಸ್ಟಾಪಿಗೆ ಬಿಟ್ಬಿಡಿ. ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಬಸ್ಸಲ್ಲಿ ಹೋದ್ರೆ ತುಂಬ ಲೇಟ್ ಆಗುತ್ತೆ, ಬಿಡ್ತೀವಿ ಬನ್ನಿ, ಪರವಾಗಿಲ್ಲ. ಗುರು, ಮುಂದೆ ಪೊಲೀಸ್ ಇದೆ. ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ. ಯಾವ ಪ್ಲಾಟ್ಫಾರ್ಮು? 3. ನಿಮ್ಮ ಭಾವ ಕಾಣಿಸ್ತಾರ ನೋಡಿ ಅಲ್ಲಿ. ಹಾಂ, ಅಲ್ಲಿದೆ ನೋಡಿ, ಅದೇ ಗ್ರೀನ್ ಕಲರ್ ಶರ್ಟು, ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದಾರಲ್ಲ. ಅದೇ ಸ್ಪೆಕ್ಸ್ ಹಾಕೊಂಡಿದ್ದಾರಲ್ಲ? ಹಾಂ, ಅವರೇ. ಓಕೆ, ನಡಿ ನಡಿ. ಸರ್. ಚಿಕ್ಕಮ್ಮ. ಎಷ್ಟು ಸಲ ಕಾಲ್ ಮಾಡೋದು ನಿಮಗೆ? ಫೋನ್ ರಿಸೀವ್ ಮಾಡೋಕ್ಕಾಗಲ್ವಾ? ನೋಡಲ್ಲ ಎಷ್ಟು ಮಿಸ್ಡ್ ಕಾಲ್ಸ್ ಇದೆ ಅಂತ. ಅದು ಇವತ್ತು ಬರಬೇಕಾಗಿತ್ತು, ಕ್ಲೈಂಟ್ಸ್ ಯಾಕೋ ಬಂದಿರಲಿಲ್ಲ.
ಅದಕ್ಕೆ ಸುಮ್ಮನೆ ನೀನು ಯಾಕೆ ಇವಳಿಗೆ ವೆಯ್ಟ್ ಮಾಡ್ಕೊಂಡಿರೋದು ಅಂತ ನಾನೇ ಕರ್ಕೊಂಬರೋಣ ಅಂತ ಸ್ಕೂಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ಆಗಲೇ ವ್ಯಾನ್ ಹೋಗ್ಬಿಟ್ಟಿತ್ತಂತೆ. ಸರಿ, ಆಮೇಲೆ ನೋಡಿದ್ರೆ ವ್ಯಾನ್ ಇನ್ನೂ ಸ್ಕೂಲ್ ರೋಡಲ್ಲೇ ಇತ್ತು. ಆಮೇಲೆ ಅಲ್ಲೇ ಅವಳನ್ನ ಇಳಿಸ್ಕೊಂಡು ಹಂಗೆ ಇಬ್ಬರು ಸ್ಟೇಷನ್ಗೆ ಬಂದ್ವಿ. ಅದೇ ನಿನಗೆ ಚಿನ್ನುಗೇನು ವೆಯ್ಟ್ ಮಾಡೋದು ಬೇಡ, ನಿನ್ನ ಪಾಡಿಗೆ ನೀನು ಆರಾಮಾಗಿ ರೆಡಿಯಾಗಿ ಬಾ ಅಂತ ಹೇಳಕ್ಕೆ ಅಷ್ಟು ಸಲ ಕಾಲ್ ಮಾಡಿದ್ರೆ ನೀನು ನೋಡಿದ್ರೆ ರಿಸೀವೇ ಮಾಡ್ತಿರ್ಲಲ್ಲ. ತಗೋ, ಹ್ಯಾಪಿ ಜರ್ನಿ. ಓಕೆ, ಬಾಯ್. ಬಾಯ್. ಬಾಯ್ ಪುಟ್ಟ, ಬಾಯ್. ಬಾಯ್. ಒಂದು ಟ್ರೈನ್ಗೆ ಏನು ಮಾಡ್ತಿದ್ಯಾ? ಇಷ್ಟು ಬಿಟ್ರೆ ಇನ್ನೇನಪ್ಪ ಮಾಡಿದ್ಯಾ ನೀನು? ಅದ್ರ ಪ್ರಯಾಣಿಕರ ಬಗ್ಗೆ ಗೊತ್ತಿರೋದಿಲ್ಲ. ಸಾರಿ ಸ್ವಲ್ಪ ಮನೆ ಹತ್ರ ಡ್ರಾಪ್ ಮಾಡ್ತೀರಾ? ಅರ್ಜೆಂಟ್ ಇದೆ ಪ್ಲೀಸ್. ಅವ್ರ ಮನಸ್ಥಿತಿ ಬಗ್ಗೆ ಗೊತ್ತಿರೋದಿಲ್ಲ. ಆಂಟಿ, ನಮ್ಮ ಚಿನ್ನು ಏನಾದರೂ ನೋಡಿ. ಚಿನ್ನು ಅಲ್ಲೂ ಇಲ್ವಂತೆ. ಅವ್ರ ಗೊಂದಲಗಳ ಬಗ್ಗೆ ಗೊತ್ತಿರೋದಿಲ್ಲ. ಅಯ್ಯೋ, ನಮ್ಮ ಭಾವನೆ ನನ್ನ ಬಸ್ ಸ್ಟಾಪಿಗೆ ಬಿಟ್ಬಿಡಿ, ನಾನು ಊರಿಗೆ ಹೋಗ್ತೀನಿ. ಏನೂ ಗೊತ್ತಿಲ್ಲ. ಅವ್ರೆಲ್ಲಿ ಹೋಗ್ಬೇಕು ಚಿಕ್ಕಮ್ಮ. ಅಲ್ಲಿ ಕರ್ಕೊಂಡು ಹೋಗಿ ತಲುಪಿಸೋದಷ್ಟೇ ಅದ್ರ ಕೆಲಸ ಆಗಿರುತ್ತೆ.